ಸ್ನೇಹಿತರೆ, ನಾನಿವತ್ತು ಯಂಗೆಸ್ಟ್ T20 ಸೆಂಚುರಿ ಮೇಕರ್ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಬಿಹಾರ್ನ ತಾಜ್ಪುರ ಊರಿನಲ್ಲಿ ಜನಿಸಿದ ಈತ ಅಲ್ಲಿ ಅಷ್ಟೇನು ಸೌಲಭ್ಯವಿಲ್ಲದ ಊರಿನಲ್ಲಿ ಇದ್ದುಕೊಂಡು ಇಂದು ಜಗದ್ವಿಖ್ಯಾತನಾಗುವವರೆಗೆ ಈತನ ಪಯಣ ಹೇಗಿದೆ ನಿಜವಾಗ್ಲೂ ಸೋಜಿಗಾಗುತ್ತೆ ಸ್ನೇಹಿತರೆ. ಇವರ ತಂದೆ ಕ್ರಿಕೆಟ್ ಕಲಿಯೋದಕ್ಕೆ ಸೂರ್ಯವಂಶಿಗೆ ತುಂಬ ಸಹಾಯ ಮಾಡ್ತಾರೆ. ತಂದೆಯ ಪರಿಶ್ರಮದಿಂದಾನೇ ಇವರು ಈ ಒಂದು ಮಟ್ಟಕ್ಕೆ ಬಂದರು ಅನ್ನುವಂಥದ್ದನ್ನು ನಾನು ವರದಿಗಳಲ್ಲಿ ಗಮನಿಸಿದೆ. ಇನ್ನು ಈತನ ಕ್ರಿಕೆಟ್ ತರಬೇತಿಗೆ ಜಮೀನು ಮಾರಾಟ ಮಾಡ್ತಾರಂತೆ. 12ನೇ ವಯಸ್ಸಿಗೆನೇ ಈತ ಬಿಹಾರ್ ತಂಡಕ್ಕೆ ಸೇರ್ತಾರೆ. ಛೋಟಾ ಸಚಿನ್ ಅಂತ ಇವ್ರನ್ನೆಲ್ಲರೂ ಕರೆಯೋದಕ್ಕೆ ಆರಂಭ ಮಾಡ್ತಾರೆ. 2023 ಅಂಡರ್ 19ನಲ್ಲಿ ಆಯ್ಕೆ. ಆರಂಭದಲ್ಲಿ ಬಾಂಗ್ಲಾದೇಶ್ ಜೊತೆ ಮ್ಯಾಚ್ ಆದಾಗ ಸಣ್ಣ ಸೋಲಾಗಿರ್ತದೆ. ಅದಾದಮೇಲೆ ಇವರ ಗೆಲುವಿನ ಪಯಣ ತುಂಬ ದೊಡ್ಡದು. ಬಿಹಾರ ರಣಜಿ, ರಾಜಸ್ಥಾನ ರಾಯಲ್ಸ್ನ ಪ್ರತಿನಿಧಿಸಿ IPLನಲ್ಲಿ ಮಿಂಚಿರುವ ಈತನ ಪ್ರಯಾಣವೇ ಒಂದು ಸೋಜಿಗ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ. ಪ್ರೈಡ್ ಆಫ್ ಯಂಗ್ ಇಂಡಿಯಾ ಇವತ್ತು ವೈಭವ್ ಸೂರ್ಯವಂಶಿ ಹೊಸ ಸೆನ್ಸೇಷನ್ ಆಗಿದ್ದಾರೆ. ರೆಕಾರ್ಡ್ ಮೇಲೆ ರೆಕಾರ್ಡ್ ಸುನಾಮಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆರೆಂಜ್ ಕ್ಯಾಪ್ ಹೋಲ್ಡರ್ ಕೂಡ ಈತ. ಈತನ ಶೈಲಿ ಅನುಕರಣೀಯ. ಸಿಕ್ಸರ್ ರಾಜ, ಚೈಲ್ಡ್ ಪ್ರಾಡಿಜಿ, ಟೀನೇಜ್ ಪ್ರಾಡಿಜೀಸ್. ಇವರ ಬಾಲ್ನ ಒಂದೊಂದನ್ನು ನೋಡ್ತಾರಲ್ಲ, ಹೊಡಿತಾರಲ್ಲ, ಅದನ್ನ ನೋಡೋಕ್ಕೆ ಜನ ಇವತ್ತು ಕಣ್ ತುಂಬ್ಕೊಳ್ಳೋಕ್ಕೆ ಕ್ರೀಡಾಂಗಣಕ್ಕೆ ಬರೋ ಹಾಗೆ ಆಗಿದೆ. ತನ್ನತನವನ್ನು ಕಂಡುಕೊಂಡಿರುವ ರೀತಿ ನೀತಿ, ಇದಕ್ಕೆ ನಾನು ಯುನೀಕ್ನೆಸ್ ಅಂತ ಕರಿತಾನೆ. ಅದು ನಿಜವಾಗಿಯೂ ಕೂಡ ತುಂಬ ತುಂಬ ಸೊಗಸಾಗಿದೆ. ಡ್ರೀಮ್ ಬಿಗ್, ಬಿಲೀವ್ ಬಿಗ್, ಅಚೀವ್ ಬಿಗ್ ಅಂದರೆ ಅದಕ್ಕೆ ಉದಾಹರಣೆನೇ ನಮಗೆ ವೈಭವ್ ಸೂರ್ಯವಂಶಿ ಅಂತ ಕಾಣಿಸ್ತದೆ. ಇವರ ರಿಫ್ಲೆಕ್ಸ್ ಆಕ್ಷನನ್ನು ಕೂಡ ತುಂಬ ಜನ ಮೆಚ್ಕೊಂಡಿದ್ದಾರೆ. ಬ್ಯಾಟ್ ಹಿಡಿಯುವ ರೀತಿಯನ್ನು ಮೆಚ್ಕೊಂಡಿದ್ದಾರೆ. ನಿಲ್ಲೋ ರೀತಿನೂ ಮೆಚ್ಕೊಂಡಿದ್ದಾರೆ. ಇಡೀ ದೇಹವನ್ನು ತನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸೋದನ್ನು ಕೂಡ ಜಗತ್ತು ಮೆಚ್ಚಿದೆ. ಇನ್ನು ಬುದ್ಧಿವಂತಿಕೆ, ಈ ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಬುದ್ಧಿವಂತಿಕೆಯಿಂದ ಆಟ ಆಡ್ತಾ ಇದ್ದಾರೆ, ಶಾರ್ಟ್ ಸೆಲೆಕ್ಷನ್ ಮಾಡ್ಕೊಳ್ತಾರೆ, ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಅನುಭವ ಸಂಪಾದನೆ ಮಾಡಿದ್ರು ಅನ್ನುವಂಥದ್ದು ನಮಗೆ ಸೋಜಿಗ ಆಗ್ತದೆ. ಪವರ್, ಟೆಕ್ನಿಕ್ ಮತ್ತು ಡಿಸಿಪ್ಲಿನ್ ಇವೆಲ್ಲವೂ ಈತನಲ್ಲಿ ನಾವು ಗಮನಿಸ್ಬೋದು ಸ್ನೇಹಿತರೆ. ಕನಸಿನಿಂದ ದಾಖಲೆವರೆಗೆ ದಾಖಲೆಯ ಮೇಲೆ ದಾಖಲೆ ಮಾಡ್ತಾನೆ ಬಂದಿದ್ದಾರೆ. ಟೀಮ್ ಇಂಡಿಯಾ ಬೇಗ ತಗೊಳ್ಳಿ ಇವ್ರನ್ನ ಅಂತ ನಾನು ಆಶಿಸ್ತೇನೆ. ನಿಮಗೆ ಗೊತ್ತಿರೋ ಹಾಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ವೈಭವ್ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ಪಡೆದಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿಯ ರೌದ್ರಾವತಾರವನ್ನಂತೂ ನಾವು ಮೆಚ್ಚಿಕೊಳ್ಳೇಬೇಕು. 15ರ ಬಾಲಕ ಈಗ ಕೋಟಿ ಕುಬೇರ. ವೈಭವ್ ಸೂರ್ಯವಂಶಿ ಈಗ ಹೊಸ ಸುನಾಮಿ. ವಂಡರ್ ಬಾಯ್, ಬಾಸ್ ಬೇಬಿ ಅಂತ ಇವರು ಗುರುತಿಸಲ್ಪಡ್ತಾ ಇದ್ದಾರೆ. ಈಗ ಒಬ್ಬರು ಒಂದು ಮೆಸೇಜ್ ಹಾಕಿದ್ರು, ನಾಟ್ IPL, ವೈಭವ್ ಸೂರ್ಯವಂಶಿ ಸೀರೀಸ್ ಅಂತ ಈ ಸರಿ IPLನ ಕರೆದಿದ್ರು. ಮೈ ಝುಮ್ಮೆನಿಸುವ ಆಟ. ಇಡೀ ಕ್ರಿಕೆಟ್ ಜಗತ್ತು ಇವತ್ತು ಬೆರಗಾಗಿದೆ. ವೈಭವ್ ರೌದ್ರಾವತಾರ. ಇನ್ನು ಕೆಲವರು ಹೊಟ್ಟೆಗೆ ಏನು ತಿಂತಾರೆ ಅಂತಲೂ ಕೂಡ ಕೇಳಿಬಿಟ್ರು. ಅತಿ ಕಿರಿಯ T20 ಶತಕ ವೀರ. ನಾವು ಹೇಳ್ತಾ ಇರ್ತೀವಿ ಪವರ್ ಆಫ್ ಒನ್, ಒಬ್ಬ ವ್ಯಕ್ತಿಯಿಂದ ಏನಾಗುತ್ತೆ ಅಂತ. ಅದು ವೈಭವ್ ಸೂರ್ಯವಂಶಿ ನೋಡಿ ಹೇಳ್ರಿ. ಆತನ ಕಾನ್ಫಿಡೆನ್ಸ್ನ ಮೆಚ್ಚಬೇಕು. ಜೊತೆಗೆ ತನ್ನ ಪ್ರತಿಭೆಯನ್ನು ಹೇಗೆ ಬೆಳಗಿಸ್ಕೊಂಡಿದ್ದಾರೆ ಅವರ ಕುರಿತು ಕೆಲವೊಂದು ವಿಚಾರಗಳನ್ನು ಕೂಡ ನಾನು ಗಮನಿಸಿದೆ. ತುಂಬ ಸಂತೋಷ ಆಗ್ತದೆ. ಎಷ್ಟೊಂದು ಕಮಿಂಗ್ ಔಟ್ ಆಫ್ ದಿ ಆಡ್ಸ್ ಅಂತವೆ, ವೈರುಧ್ಯಗಳಿದ್ದರೂ ಜೀವನದಲ್ಲಿ ಹೇಗೆ ಮುಂದೆ ಬರೋದು ಅನ್ನೋದಕ್ಕೆ ಇವರು ಉದಾಹರಣೆ ಆಗ್ತಾರೆ. ಆ್ಯಂಡ್ ಬಿಕಮಿಂಗ್ ಎ ಲೆಜೆಂಡ್, ಇವರೊಬ್ಬ ತುಂಬ ದೊಡ್ಡ ಲೆಜೆಂಡ್ ಆಗುವ ಎಲ್ಲ ಸಾಧ್ಯತೆಗಳನ್ನು ಈಗಲೇ ತೋರಿಸ್ಬಿಟ್ಟಿದ್ದಾರೆ. ಇವರ ಸಾಧನೆಗಳನ್ನಂತೂ ನಾವು ಅಂದ್ರ ಮೇಲೆ ಒಂದು ಸಾಧನೆ ಮಾಡ್ತಾನೆ ಬಂದಿದ್ದಾರೆ. ಡ್ರೀಮ್ ಬಿಗ್, ವರ್ಕ್ ಹಾರ್ಡ್ ಆ್ಯಂಡ್ ಮೇಕ್ ಹಿಸ್ಟ್ರಿ.
ಈ ನಮ್ಮ ವೈಭವ್ ಸೂರ್ಯವಂಶಿ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಖುಷಿ ಆಗ್ತದೆ. ಯಂಗೆಸ್ಟ್ ಪ್ಲೇಯರ್, ಫಾಸ್ಟೆಸ್ಟ್ ಸೆಂಚುರಿ, ಯಂಗೆಸ್ಟ್ ಪ್ಲೇಯರ್ ಇನ್ IPL ಸೀರೀಸ್, ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್, ರೆಪ್ರೆಸೆಂಟೆಡ್ ಇಂಡಿಯಾ ಅಂಡರ್ 19. ಅಲ್ಲೂ ಕೂಡ ಮಿಂಚಿದ್ದೆ ಈ ವೈಭವ್. ಅದರೊಳಗಡೆನೂ ಸಾಧನೆ ಮಾಡಿದ್ದೇ ಈ ವೈಭವ್ ಸೂರ್ಯವಂಶಿ. ಸ್ನೇಹಿತರೆ, ಇವರಲ್ಲಿರುವ ಒಂದು ಕ್ವಾಲಿಟಿ ಬಗ್ಗೆ ನಾನು ಹೇಳಲೇಬೇಕು. ಎಮೋಷ್ನಲ್ ಬ್ಯಾಲೆನ್ಸ್. ನಾನು ಯಾವಾಗಲೂ ಒಂದು 4 C's ಅಂತ ಒಂದು ಫಾರ್ಮುಲಾ ಹೇಳ್ತೇನೆ. ಆ ಫಾರ್ಮುಲಾಗೆ ಈ ವೈಭವ್ ಸೂರ್ಯವಂಶಿ ನಮ್ಮೆಲ್ಲರಿಗೂ ಉದಾಹರಣೆ ಆಗಿಬಿಟ್ಟಿದ್ದಾರೆ. ಏನದು ಫಾರ್ಮುಲಾ? ಕೂಲ್, ಕಾಮ್, ಕಂಫರ್ಟ್ ಅಂಡ್ ಕಂಫರ್ಟಬಲ್. ಈ 4 ಅಂಶಗಳನ್ನು ಈ ವ್ಯಕ್ತಿಯಲ್ಲಿ ನಾವು ಗಮನಿಸ್ಬೋದು. ಆಮ್, ಎಲ್ಲ ತೆರನಾದ ಬೌಲರ್ಗಳಿಗೆ ಚಚ್ಚುವ ರೀತಿ. ಅದು ಯಾರೇ ಇರಲಿ, ಆತ ಏನು ಹೇಳ್ತಾರೆ ಅಂದರೆ, ನಾನು ಬೌಲರ್ ನೋಡಲ್ಲ, ಆ ಬಾಲ್ನ ನೋಡ್ತೀನಿ ಅಂತ ಹೇಳ್ತಾರಲ್ಲ. ಎಂಥ ಪ್ರಬುದ್ಧವಾದ ಮಾತು ಅಲ್ವೇ ಸ್ನೇಹಿತರೆ. ಆಮ್, ಜೊತೆಗೆ ಆ ಫಿಯರ್ಲೆಸ್ನೆಸ್. ನಿಮಗೆ ಭಯ ಅನ್ನುವಂಥದ್ದು ಅಷ್ಟು ಕಾಣೋದೇ ಇಲ್ಲ. ಅವರು ಈಗಲೇ ಪ್ರಬುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ವೈಭವದ ಆಟನ ಕೊಡ್ತಾ ಇದ್ದಾರೆ. ಇದೇ ವೈಭವ ಮುಂದುವರಿಯಲಿ ಅನ್ನೋದು ನಮ್ಮಂಥವರ ಆಸೆ. ಜೊತೆಗೆ ನಾವೆಲ್ಲ ಟ್ರೈನರ್ಸ್ ಮೈಂಡ್ಸೆಟ್ ಬಗ್ಗೆ ಮಾತಾಡ್ತೇವೆ. ಮೈಂಡ್ಸೆಟ್ ಹೆಂಗಿದೆ ಈತಂದು ಅಂದರೆ, ಹಿ ಕ್ಯಾನ್ ಹಿಟ್ ಎನಿವೇರ್. ಯಾವ ಕಡೆಗಾರು ಹಿಟ್ಟು ಮಾಡ್ತಾರೆ. ಇಡೀ ಗ್ರೌಂಡ್ ಎಲ್ಲ ಕಡೆಗೂ ಒಡೆಯೋ ತಾಕತ್ತಿರೋರು ವೈಭವ್ ಸೂರ್ಯವಂಶಿ ಅಂತ ಆಗೋಗ್ಬಿಟ್ಟಿದೆ ಈಗ. ಅಂಡ್ ಇದನ್ನು ಇನ್ನೊಂದು ಮೆಚ್ಚಬೇಕು, ಕನ್ಸಿಸ್ಟೆನ್ಸಿ. ನಾವದು ಸ್ಥಿರತೆ ಅಥವಾ ನಿರಂತರತೆ. ಕೆಲವರು ಒಂದು ಸರಿ ಹೊಡೆದ್ಬಿಡೋದು, ಚಚ್ಬಿಡೋದು ನೋಡಿದ್ವಿ. ಆಗಲ್ಲ. ಈ ವೈಭವ ಚಚ್ತಾನೇ ಇರ್ತಾರೆ. ಒಂಥರ ವಿಶಿಷ್ಟವಾಗಿದೆ. ಈಗೇನಾಗಿದೆ ಗೊತ್ತಾ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇಂದೂರ್ನವರು ವೈಭವ್ ಸೂರ್ಯವಂಶಿ ಬಗ್ಗೆ ಒಂದು ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದಾರಂತೆ. ಏನಿತನ ಸ್ಪೆಷಾಲಿಟಿ ನೋಡೇ ಬಿಡೋಣ ಅಂತ. ಏನಿದೆ ವೈಭವ್ನ ವೈಖರಿ, ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕೂಡ ನೀವು ಕಾಮೆಂಟ್ ಮಾಡಬೇಕು ಅಂತ ನಾನು ಬಯಸ್ತಾ ಇದ್ದೇನೆ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ, ಮೆಂಟರ್, ಟ್ರೈನರ್, ಆಥರ್ ಆ್ಯಂಡ್ ಇನ್ಫ್ಲುಯೆನ್ಸರ್. ಓಕೆ. ಈತನ ಬಗ್ಗೆ ಏನೇನು ಹೇಳಿದ್ರು ಬೇರೆಯವರು ಹೇಳ್ತಾ ಇದ್ದಾರೆ, ನೋಡ್ಕೊಂಬರೋಣ. ಸ್ನೇಹಿತರೆ, ವೈಭವ್ ಸೂರ್ಯವಂಶಿ, ಎ ರೈಸಿಂಗ್ ಸ್ಟಾರ್ ಆಫ್ ಇಂಡಿಯನ್ ಕ್ರಿಕೆಟ್, ಯಂಗೆಸ್ಟ್ ಟಾಟಾ IPL ಸೆಂಚುರಿಯನ್. ಈ ಸೂರ್ಯವಂಶಿ ನಾನು ಹೇಗೆ ಹೊಡಿತೇನೆ, ನಾನು ಸೆಂಚುರಿ ಕಡೆ ಗಮನ ಕೊಡೋದಿಲ್ಲ ಅನ್ನೋದಕ್ಕೆ ಈ ಮಾತುಗಳನ್ನು ಹೇಳ್ತಾರೆ. ಐ ಫೌಂಡ್ ಔಟ್ ಓನ್ಲಿ ಆಫ್ಟರ್ ಐ ಗಾಟ್ ಔಟ್. At that time, my only focus was to contribute as much as I could, because centuries will keep happening. But right now, the focus is on how to win the trophy. ಏನು ಚಿಕ್ಕ ವಯಸ್ಸಿನಲ್ಲೇ ಎಷ್ಟು ಪ್ರಬುದ್ಧವಾಗಿ ಮಾತಾಡ್ತಾರೆ ಅಲ್ವಾ ಸ್ನೇಹಿತರೆ. ಸಚಿನ್ ತೆಂಡೂಲ್ಕರ್ ಏನು ಹೇಳಿದ್ದಾರೆ ಸೂರ್ಯವಂಶಿ ಅವ್ರ ಬಗ್ಗೆ? ವೈಭವ್ ಸೂರ್ಯವಂಶೀಸ್ ಬ್ಯಾಟ್ ಸ್ವಿಂಗ್ ಹ್ಯಾಸ್ ಬೀನ್ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ದಾರೆ. This freedom allows him to play the way he does. That innings was nothing short of spectacular ಅನ್ನುವ ಮಾತನ್ನ ಸಚಿನ್ ತೆಂಡೂಲ್ಕರ್ ಹೇಳಿದ್ದಾರೆ ಸ್ನೇಹಿತರೆ. ಪ್ಯಾಟ್ ಕಮಿನ್ಸ್ ಏನು ಹೇಳ್ತಾರೆ? ಯು ಹ್ಯಾವ್ ಟೂ ಮೆನಿ ಆಪ್ಷನ್ಸ್, ಯು ಮಿಸ್ ಯುವರ್ ಆರ್ಕರ್ ಬೈ ಲಿಟ್ಲ್ ಬಿಟ್, ಹಿ ಡಸ್ ನಾಟ್ ಟೆಂಡ್ ಟು ಮಿಸ್ ದೆಮ್ ಅಂತ ಹೇಳ್ತಾರೆ. ಇನ್ನು ಕ್ರಿಸ್ ಗೇಲ್ ಏನು ಹೇಳ್ತಾರೆ? ಸಿಕ್ಸರ್ಗಳ ರಾಜ ಆಗಿದ್ದವರು, ಅವರ ದಾಖಲೆಯನ್ನು ಇವರು ಮುರಿದುಬಿಟ್ರೆ ಈಗ ಸೂರ್ಯವಂಶಿಯವರು. What a phenomenal player Vaibhav is. Great entertainment, young man. ನ್ಯೂ 6 ಮೆಷಿನ್ ಅಂತ ಕರೆದಿದ್ದಾರೆ. ವಾವ್, ನ್ಯೂ 6 ಮೆಷಿನ್. ಕಾಮೆಂಟ್ ಮಾಡಿಬಿಡಿ ಸ್ನೇಹಿತರೆ ಎಲ್ಲರೂ. ನ್ಯೂ 6 ಮೆಷಿನ್ ವೈಭವ್ ಸೂರ್ಯವಂಶಿ. ಸುರೇಶ್ ರೈನಾ ಏನು ಹೇಳ್ತಾರೆ? ಡಿಕ್ಷನರಿ ಡಸಂಟ್ ಹ್ಯಾವ್ ವರ್ಡ್ಸ್ ಟು ಡಿಸ್ಕ್ರೈಬ್ ವಾಟ್ ವೈಭವ್ ಸೂರ್ಯವಂಶಿ has done in this tournament. India's future is in safe hands ಅಂತ ಹೇಳ್ತಾರೆ. ಕೆವಿನ್ ಪೀಟರ್ಸನ್ ಏನು ಹೇಳ್ತಾರೆ ಗೊತ್ತಾ? ವೈಭವ್ ಟೋಲ್ಡ್ ಮೀ ಈ ವಾಂಟ್ಸ್ ಟು ಸ್ಕೋರ್ 200 ಇನ್ ಎ T20. ಐ ಬಿಲೀವ್ ಇನ್ ಹಿಮ್. ಅಂದರೆ 200 ರನ್ನನ್ನು 2020ನಲ್ಲಿ ಹೊಡಿಬೇಕು ಅಂತ ಇದ್ದಾರೆ. T20ನಲ್ಲಿ ಅದನ್ನು ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಕೆವಿನ್ ಪೀಟರ್ಸನ್ ಹೇಳ್ತಾರೆ. ಮೈಕೆಲ್ ಓಹನ್ ಅವ್ರು ಏನು ಹೇಳ್ತಾರೆ ಗೊತ್ತಾ? ಈಸ್ ದಿ ಬೆಸ್ಟ್ T20 ಓಪನರ್ ಇನ್ ದ ವರ್ಲ್ಡ್. ಇಂಡಿಯಾ ಹ್ಯಾವ್ ಟು ಪಿಕ್ ಹಿಮ್ ಅಂತ ಹೇಳಿದ್ದಾರೆ.
IPL debut at age 14, youngest IPL player, IPL contract worth rupees 1.1 crore. ಇನ್ನು ಮುಂದಿನ ವರ್ಷ ಎಷ್ಟು ಕೋಟಿಗೆ ಹೋಗುತ್ತೋ ಗೊತ್ತಿಲ್ಲ ಸ್ನೇಹಿತರೆ. ಹಿಸ್ಟಾರಿಕ್ IPL ಸೆಂಚುರಿ, ಯಂಗೆಸ್ಟ್ IPL ಸೆಂಚುರಿಯನ್, 101 runs off 38 balls, century in just 35 balls. World record, youngest men's professional T20 centurion, record breaking performances at a global level. Domestic cricket milestone, 190 runs off 84 balls, youngest list A centurion. Fastest 150 in one day cricket. National recognition, Pradhan Mantri Rashtriya Bal Puraskar recipient, honored for outstanding cricket achievements. In IPL 2026 dominance, orange cap winner, most valuable player, 700 plus runs in the season. Why is so special? Extraordinary talent at a young age, fearless batting style, inspiration for aspiring cricketers. ಸ್ನೇಹಿತರೆ, ವೈಭವ್ ಸೂರ್ಯವಂಶಿಯ ವೈಭವದ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಆಗ್ತದೆ. ಈ ಎಲ್ಲ ಅಂಶಗಳನ್ನು ನಾನು ಹೇಳಿದ್ನಲ್ಲ, ನಿಮಗೆ ಯಾವ ಅಂಶ ಇಷ್ಟ ಆಯಿತು ಅಥವಾ ನಾನು ಯಾವ ಅಂಶ ಬಿಟ್ಟಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆ, ದಯಮಾಡಿ ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ನ ನೋಡೋದಕ್ಕೆ ನಾನು ನಿರೀಕ್ಷೆ ಮಾಡ್ತಾ ಇರ್ತೇನೆ. ಜಯಪ್ರಕಾಶ್ ನಾಗತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.